ಸರ್, ನಿಧಾನಕ್ಕೆ ಚಳಿ ಕಮ್ಮಿ ಆಗಿ ಈಗ ಬಿಸಿಲು ಜಾಸ್ತಿ ಆಗಿದೆ. ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ರೋಗಗಳು ಕಾಣಿಸ್ಕೊಳ್ಳೋದು ಸಹಜ. ಅಂದ್ರೆ ಹವಾಮಾನ ಬದಲಾದ ಸಂದರ್ಭ ಯಾವ ತರ ಒಂದು ರೋಗಗಳು ಅಥವಾ ಯಾವ ತರ ಒಂದು ಬದಲಾವಣೆಗಳು ಕಾಣಿಸ್ಬೋದು ಸರ್ ವ್ಯಕ್ತಿಗಳಲ್ಲಿ? ಇದು ಭಾಳ ಇಂಪಾರ್ಟೆಂಟ್. ಜನಸಾಮಾನ್ಯರಿಗೆ ನಮ್ಮ ದೇಶ ಋತುಗಳ ದೇಶ. ನೀವು ಹೇಳ್ದಂಗೆ ಚಳಿಗಾಲ ಆದಮೇಲೆ ಮಳೆಗಾಲ ಬರುತ್ತೆ, ಮಳೆಗಾಲ ಆದಮೇಲೆ ಬೇಸಿಗೆಗಾಲ ಬರುತ್ತೆ, ಮಧ್ಯ ವಸಂತಕಾಲ ಬರುತ್ತೆ. 4 ಸೀಸನ್ಸ್. ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿಯ ಆರೋಗ್ಯದ ಏರುಪೇರುಗಳಾಗ್ತವೆ. ಇಷ್ಟು ದಿನ ನಾವು ನೋಡಿದ್ವು ಚಳಿಗಾಲದಲ್ಲಿ ಗಡಗಡ ಅಂತ ನಡಿಗೆವಿ. ವೈರಲ್ ಡಿಸೀಸಸ್ ಭಾಳ ಕಾಮನ್ ಚಳಿಗಾಲದಲ್ಲಿ. ಆದರೆ ಬೇಸಿಗೆ ನೋಡಿ, ಯಾವಲ್ಲೂ ಕೂಡ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ. ಚಳಿಗಾಲ ಯೂಶ್ವಲಿ ಶಿವರಾತ್ರಿವರೆಗೂ ಇರೋದು. ಸಂಕ್ರಾಂತಿ ಆದಮೇಲೆ ಒಂಥರ ಚಳಿಗಾಲ, ಅದಾದಮೇಲೆ ಬೇಸಿಗೆ ಕಾಲ, ಉಗಾದಿ ಹಬ್ಬಕ್ಕೆ ಬರೋದು. ಸೊ ಗಡಗಡ ಅಂತ ನಡುಗುವ ಸೀಸನ್ ಹೋಗಿ ಈ ಬೇಸಿಗೆ ಈ ಧಗೆ ಕಾಲದಲ್ಲಿ ಇನ್ನೇನು ಬರ್ತಾ ಇದೆ. ಯೂಶ್ವಲಿ ಸ್ವಲ್ಪ ಬೇಗನೆ ಈ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಬೆಂಗಳೂರು ಅಷ್ಟೇ ಅಲ್ಲ, ನೀವು ಹಳ್ಳಿಗಳ ಕಡೆ ಹೋದರೆ ಇವತ್ತು ಬಿಸಿಲು ಜಾಸ್ತಿ ಇದೆ. ಈ ಬಿಸಿಲಿನಲ್ಲಿ ಕೆಲವು ಸ್ಪೆಸಿಫಿಕ್ ಕಾಯಿಲೆಗಳು ಬರ್ತವೆ. ಅಂದರೆ ಬೇಸಿಗೆ ಕಾಲದ ಕಾಯಿಲೆಗಳೇ ಬೇರೆ. ಅದರೊಳಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಬ್ಯಾಕ್ಟೀರಿಯಲ್ ಕಾಯಿಲೆ. ಒಂದು ಟೈಫಾಯ್ಡು, ಒಂದು ಕಾಲರಾ, ಇನ್ನೊಂದು ವೈರಲ್ ಕಾಯಿಲೆ ಜಾಂಡೀಸು. ಇವು 3. ಆ್ಯಂಡ್ ಇನ್ನೊಂದು ಬೇಸಿಗೆಯಲ್ಲಿ ಜನ ಹೊರಗಡೆ ತಿನ್ನೋದು ಜಾಸ್ತಿ. ಅಂದರೆ ರೋಡ್ ಸೈಡ್ ಫುಡ್ಸು, ಫ್ರೂಟ್ಸು, ಕಟ್ ಫ್ರೂಟ್ಸ್ ನೀವು ತಿನ್ನೋದ್ರಿಂದ ಕೆಲವು ಸ್ಪೆಸಿಫಿಕ್ ಇನ್ಫೆಕ್ಷನ್ ಬರ್ತವೆ. ಅದಕ್ಕೆ ಅವ್ರು ವಾರ್ನ್ ಮಾಡಬೇಕು. ನಾನೊಬ್ಬ ಸರ್ಜನ್ ಆಗಿ ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ ನಾವು. ಈ ಸರ್ವ್ ಮಾಡೋರು ಸರಿಯಾಗಿ ಕೈ ತೊಳಿದಿದ್ರೆ, ಸೊ ಪರ್ಸನಲ್ ಹೈಜೀನ್ ಇಲ್ಲ ಅಂದರೆ ಅಮೀಬೆ ಅಂತ ಒಂದು ಪ್ರೋಟೋಜೋವಾ ಇರುತ್ತೆ, ಅದು ಕರುಳಿನಲ್ಲಿರುತ್ತೆ. ಅದು ರಕ್ತಭೇದಿಯನ್ನು ತರತಕ್ಕಂಥದ್ದು ಒಂದು. ಈ ಕಾಲರ ಯಾವಾಗಲೂ ಕೂಡ ಜಾತ್ರಾ ಸಮಯದಲ್ಲಿ, ಅದರೊಳಗಾಗಿ ಬೇಸಿಗೆ ಕಾಲದಲ್ಲಿ ಊರುಗಳ ಕಡೆ ಹಬ್ಬ ಜಾಸ್ತಿ. ಸೊ ನೀವು ಪ್ರತಿ ಊರಿನಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಫುಡ್ ಮಾಡ್ತಾರೆ. ಊರ ದೇವಿಗೆ ಅರ್ಪಣೆ ಮಾಡಿ ತುಂಬ ಜನನ ಕರೀತಾರೆ. ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ. ಅದರಲ್ಲಿ ಭಾಳ ಇಂಪಾರ್ಟೆಂಟು ನೀರಿನಿಂದ ಹರಡುವಂತಹ, ಆಹಾರದಿಂದ ಹರಡುವಂಥ, ಅದಕ್ಕಿಂತ ಭಾಳ ಮುಖ್ಯವಾಗಿ ನೊಣಗಳು ಜಾಸ್ತಿ ಬೇಸಿಗೆಯಲ್ಲಿ. ಈ ನೊಣಗಳಿಂದ ಅನೇಕ ಕಾಯಿಲೆಗಳು ಬರ್ತವೆ. ಅಂದರೆ ಇವಾಗ ಎಲ್ಲೋ ಡಿಫಿಕೇಷನ್ ಮಾಡಿದರೆ ಗಲೀಜ್ ಮೇಲೆ ನೊಣ ಕೂತ್ಕೊಂಡು ಅದೇ ನೊಣ ಬಂದು ನೀವು ತಿನ್ನುವ ಆಹಾರದ ಮೇಲೆ ನೋಡಿ. ನೀವು ಕೆಲ ಕಡೆ ಊಟಕ್ಕೆ ಹೋದಾಗೆ ನೊಣಗಳು ಓಡಾಡ್ತಿರ್ತವೆ. ಆ ನೊಣಗಳು ತನ್ನ ಕಾಲಿನಲ್ಲಿ ಆ ಮೊಟ್ಟೆಗಳನ್ನ ತಂದು ನಾವು ತಿನ್ನುವ ಆಹಾರದ ಮೇಲೆ ಬಿಡುತ್ತೆ. ಅದರಿಂದ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಭಾಳ ಸಾರಿ ವಾರ್ನ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಕ್ಲೋರಿನೇಷನ್ ಎಲ್ಲ ಮಾಡ್ತಾರೆ ನೀರನ್ನು. ಇವಾಗ ನೀವು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಹೋದರೆ ತುಂಬ ಜನ ಇರೋದರಿಂದ ಕ್ಲೋರಿನೇಷನ್ ಮಾಡ್ತಾರೆ. ಬಟ್ ನಾವು ಹೇಳೋದು, ಇಂಥ ಸಮಯದಲ್ಲಿ ದಯವಿಟ್ಟು ಕಾಯಿಸಿ ಆರಿಸಿದ ನೀರುಗಳನ್ನು ಕುಡಿಯಿರಿ, ಬಿಸಿ ಆಹಾರವನ್ನು ತಗೊಳ್ಳಿ.